ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಇವಾಗ ವೈಜಾಗ್ ಆಲ್ ಐಸ್ ಟುವರ್ಡ್ಸ್ ವೈಜಾಗ್ ಇವಾಗ. ಯಾಕಂದರೆ ಸೀರೀಸ್ ಡಿಸೈಡರ್ ಮ್ಯಾಚ್ ನೋಡಿದ್ವಿ ನಾಳೆ ವೈಜಾಗಲ್ಲಿ. ಸೊ ಈ ವೈಜಾಗ್ನ ಟಿಕೆಟ್ಸ್ ವಿಚಾರದಲ್ಲಿ ಇವಾಗ ಕ್ಲಾರಿಟಿ ಕೊಟ್ಟಿದ್ದಾರೆ ಸ್ಟೇಡಿಯಂನ ಅಫಿಷಿಯಲ್ಸು. ಸೊ ಅವ್ರಿಗೆ ಭಯ ಆಗಿತ್ತಂತ ಏನು ಗುರು, ಇದು ಸ್ಟೇಡಿಯಮ್ಮಲ್ಲಿ ಇಷ್ಟೊಂದು ಏನು ಕಾಣಿಸ್ತಾನೆ ಇಲ್ವಲ್ಲ, ಅಂದರೆ ಸ್ಪೆಕ್ಟೇಟರ್ಸ್ ಬರ್ತಾರೋ ಬರೋದಿಲ್ವೋ ಅನ್ನೋ ಥರ ಆಗೋಗ್ಬಿಟ್ಟಿದ್ದು ನಮಗೆ ಎಟ್ ಸಮ್ ಪಾಯಿಂಟು. ನವಂಬರ್ 28ನೇ ತಾರೀಕು ನಾವು ಟಿಕೆಟ್ಸ್ಗಳನ್ನ ಈಚೆ ಕಡೆ ಬಿಡ್ತೀವಿ ಈ ಮ್ಯಾಚ್ಗಳದ್ದು. ಸೊ ಅಲ್ಲಿ ಟಿಕೆಟ್ಸ್ಗಳು ಸೇಲ್ ಆಗ್ತಾ ಇಲ್ಲ ಅಲ್ಲಿ ಅಂತ ಒಂದು, ಅಂದರೆ ನಾವು ಯಾವಾಗಲೂ ಟಿಕೆಟ್ಸ್ಗಳು ಇಂಡಿಯಾ ಮ್ಯಾಚು ಅಂತ ಅಂದಾಗ ಪಟ್ಟಣಂಗೆ ಸೇಲ್ ಆಗೋದ ನೋಡಿದ್ದೀವಿ. ಬಟ್ ಈ ಸಲ ಏನಾಗಿತ್ತು ಅಂದರೆ ವೈಜಾಗ್ನ ಟಿಕೆಟ್ಸ್ಗಳು ತಗೊಳ್ಳೋ ಬೇಡವೋ ಅನ್ನೋ ಥರ ತಗೊತಾ ಇದ್ರು ಬಂದ್ಬಿಟ್ಟು. ಆ್ಯಂಡ್ ಅನ್ಸೋಲ್ಡ್ ಆಗೋಗ್ಬಿಡ್ತಾ ಅಂತ ನಮಗೆ ಒಂದು ಭಯ ಇತ್ತು. ಬಟ್ ಯಾವಾಗ ರಾಂಚಿಲಿ ಮೊದಲನೇ ಮ್ಯಾಚ್ ಆಗುತ್ತೋ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ, ಅಲ್ಲಿ ವಿರಾಟ್ ಕೊಹ್ಲಿ ಬ್ಯಾಟಿಂದ ಸೆಂಚುರಿ ಬರ್ತಾ ಇದ್ದಂಗೆ ಟಿಕೆಟ್ಸು ಪಟ್ಟಣಂಗೆ ಸೇಲ್ ಆಗೋಗ್ಬಿಡ್ತು. ಬರೋ ಟಿಕೆಟ್ಸ್ ಎಲ್ಲ ಅವತ್ತೇ ಪಟ್ಟಣಂಗೆ ಸೇಲ್ ಆಗೋಗ್ಬಿಡ್ತು. ಎಷ್ಟೊಂದು ಟಿಕೆಟ್ಸ್ಗಳಿದ್ದೋ, ಸೊ ಆ ಟಿಕೆಟ್ಸು ಅವತ್ತೇ ಸೇಲ್ ಆಗೋದು ವೈಜಾಗಲ್ಲಿ ಮ್ಯಾಚ್ ಇರೋವಂಥದ್ದು ಅಂತ ಸ್ಟೇಡಿಯಂ ಅಫಿಷಿಯಲ್ಸು ಕನ್ಫರ್ಮ್ ಮಾಡಿದರೆ. ಸೊ ಇದು ತೋರಿಸುತ್ತೆ ವಿರಾಟ್ ಕೊಹ್ಲಿಯ ಪವರ್ ಏನು ಅಂತ. ಆ್ಯಂಡ್ ಬರೀ ವಿರಾಟ್ ಕೊಹ್ಲಿ ಅವರ ಪವರ್ ಮಾತ್ರ ಅಂತಲ್ಲ, ಒಬ್ಬ ಪ್ಲೇಯರು ಹೆಂಗೆ ಇನ್ಫ್ಲೂಯೆನ್ಸ್ ಮಾಡ್ಬೋದು, ಒಂದು ಪಾಸಿಟಿವ್ ಮೂವ್ ಇಂದ ಏನು ಬೇಕಾದರೂ ಆಗ್ಬೋದು ಅಂತ ಅವತ್ತು ಪಟ್ಟಣಂಗೆ ಕಣ್ಬಿಡೋದ್ರಲ್ಲಿ ಸೇಲ್ ಆಗೋಗ್ಬಿಡುತ್ತೆ ಅಂತ. ಮ್ಯಾಚ್ ನಡೀತಿರೋಂಥ ಟೈಮಲ್ಲಿ ವಿರಾಟ್ ಕೊಹ್ಲಿ ಬ್ಯಾಟಿಂದ ಸೆಂಚುರಿ ಬರ್ತಿದಂಗೆ ಅದೇ ಟೈಮಿಗೆ ಎಲ್ಲ ಟಿಕೆಟ್ಸ್ಗಳು ಸೋಲ್ಡ್ ಔಟ್. ಅವರು ಆಫ್ಲೈನ್ ಟಿಕೆಟ್ಸ್ ಎಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಣ, ಈ ಸೇಲ್ ಆಗ್ತಿಲ್ಲ ಟಿಕೆಟ್ಸ್ ಯಾಕೆ ಆನ್ಲೈನಲ್ಲಿ, ಆಫ್ಲೈನ್ ಟಿಕೆಟ್ಸ್ ಕೊಟ್ಬಿಡೋಣ ಅದು ಇದು ಅಂತೆಲ್ಲ ಡಿಸ್ಕಷನ್ಗೆ ಬಂದಿದ್ರಂತೆ. ಬಟ್ ಯಾವಾಗ ಈ ಥರ ಆಯಿತೋ ಪಟ್ಟಣಂಗೆ ಸೇಲ್ ಆಗೋಗ್ಬಿಟ್ಟು ಒಂದು ಟಿಕೆಟ್ಸು. ಸೊ ಇದು ತೋರಿಸುತ್ತೆ ಸ್ಟೇಡಿಯಮ್ಗೆ ಕರೆಸ್ಬೇಕು ಅಂತಂದರೆ ಈ ಥರ ಆಗೋದನ್ನು ಕೂಡ ಅವಶ್ಯಕ ಅಂತ ಒಂದೊಂದು ಟೈಮ್ ಅನಿಸುತ್ತೆ. ಹಿಂಗೇ ಇದನ್ನು ಕೂಡ ಫ್ಯಾನ್ಸ್ ಎಲ್ಲ ಕಡೆಯೂ ಕೂಡ ಬಂದು ನೋಡಲ್ಲ. ಎಲ್ಲರೂ ಕೂಡ ಬೆಂಗಳೂರು ಕ್ರೌಡ್ ಥರ ಅಲ್ಲ, ನಾವು ಏನೇ ಇದನ್ನು ಕೂಡ ಹೋಗ್ಬಿಟ್ಟು ನೋಡ್ತೀವಿ. ನಾವು RCB ಹೆಂಗೆ ಹೇಳಿದ್ರು ಕೂಡ ಹೋಗ್ಬಿಟ್ಟು ನೋಡ್ತೀವಿ. ಸೊ ಎಲ್ಲ ಕಡೆ ಅದೇ ಥರ ಇರೋದಿಲ್ಲ ಕ್ರೌಡು. ಇವಾಗ ನೋಡಿದ್ವಲ್ಲಪ್ಪ ನಾವು ಗುವಾಹಟಿಲಿ ಅಲ್ಲಿ ಎಲ್ಲ ಮ್ಯಾಚ್ ಆದಾಗ ಖಾಲಿ ಸ್ಟೇಡಿಯಮ್ನೇ ನೋಡಿದ್ದೀವಿ ನಾವು, ಅಂದರೆ ಟೆಸ್ಟ್ ಮ್ಯಾಚ್ ಅದೆಲ್ಲ. ಬಟ್ ಆದ್ರೂ ಕೂಡ ಖಾಲಿ ಸ್ಟೇಡಿಯಮ್ನೇ ನೋಡಿದ್ದೀವಿ. ಟೆಸ್ಟ್ ಮ್ಯಾಚಿಗೆ ನಾವು ಬೆಂಗಳೂರಲ್ಲಿ ಆಗೋದಕ್ಕೂ ಈಚೆ ಕಡೆ ಆಗೋದಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಅಂತೂ ಇದ್ದೇ ಇರುತ್ತೆ. ನಾವು ನೋಡೋದು ಹೆಂಗೆ ಅಂದರೆ ನಮ್ಮ ಬೆಂಗಳೂರು ಕ್ರೌಡ್ ಹೆಂಗೆ ಅಂತಂದರೆ, ಇಂಡಿಯಾ ಮ್ಯಾಚ್ ಆಗ್ತಿದೆ ಅಂತಂದರೆ ಅಥವಾ RCB ಮ್ಯಾಚ್ ಆಗ್ತಾಯಿದೆ ಅಂತಂದರೆ ಹೆಂಗಿದ್ರು ಯಾರು ಇರ್ತಾರೋ ಬಿಡ್ತಾರೋ ನಜ್ಜಿ ಸ್ಟೇಡಿಯಮ್ನ ಪ್ಯಾಕ್ ಮಾಡ್ತಾರೆ. ಬಟ್ ಎಲ್ಲ ಕಡೆ ಹಂಗಿರೋದಿಲ್ಲ. ಈ ಥರ ಇವೆಂಟ್ಗಳಾಗಬೇಕು. ಈ ಥರ ವಿರಾಟ್ ಕೊಹ್ಲಿ ಸಖತ್ತಾಗಿ ಆಡೋದು ಅಥವಾ ದೊಡ್ಡ ಬಿಗ್ ನೇಮ್ಸ್ಗಳಿರಬೇಕು. ಸೊ ಆ ಥರ ಬಿಗ್ ನೇಮ್ಸ್ಗಳು ಇವಾಗ ನೋಡಿ ವೈಜಾಗಲ್ಲಿ ಇವಾಗ ನಾರ್ಮಲಿ ಇವಾಗ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಇವರು ಎಲ್ಲ ಯಾರೂ ಇಲ್ಲ ಅಂತ ಅಂದ್ಕೊಳ್ಳಿ, ನಾರ್ಮಲ್ ಮ್ಯಾಚ್ ಆಗ್ತಿದೆ ಅಂತ ಅಂದ್ಕೊಳ್ಳಿ. ಸೊ ಬಿಗ್ ನೇಮ್ಸ್ಗಳಿಲ್ಲದೆ ಇರೋ ಮ್ಯಾಚ್ ಆಗ್ತಿದೆ ಅಂತ ಅಂದ್ಕೊಳ್ಳಿ. ಅಲ್ಲಿ ಟಿಕೆಟ್ಸ್ಗಳು ಸೇಲ್ ಆಗಿರೋದಿಲ್ಲ. ಖಂಡಿತ ಸ್ಟೇಡಿಯಂ ಖಾಲಿ ಅಂತಲ್ಲ, ಅರ್ಧಕ್ಕರ್ಧ ಟಿಕೆಟ್ಸ್ ಸೇಲ್ ಆಗಿರೋದಿಲ್ಲ. ಪರದಾಡಬೇಕು ಸ್ಟೇಡಿಯಂ ಅಫಿಷಿಯಲ್ಸು ಟಿಕೆಟ್ನ ಹೆಂಗೆ ಸೇಲ್ ಮಾಡಬೇಕು ಅಂತ. ಸೊ ಅದೇ ರೀತಿ ಈ ಥರ ಒಂದು ಇವೆಂಟ್ಗಳು ಜೊತೆಗೆ ಈ ಥರ ಬಿಗ್ ನೇಮ್ಸ್ಗಳು ಬಂದಾಗ ಖಂಡಿತ ಇವಾಗ ಬಿಗ್ ನೇಮ್ಸ್ಗಳ ಮ್ಯಾಟ್ರ್ ಆಗೋದಿಲ್ಲ, ಕ್ರಿಕೆಟಲ್ಲಿ ಹೆಸರು ಮ್ಯಾಟ್ರ್ ಆಗೋದಿಲ್ಲ, ಆಟ ಮಾತ್ರ ಮ್ಯಾಟ್ರ್ ಆಗುತ್ತೆ ಅನ್ನೋವಂಥದ್ದು ಇದು ಖಂಡಿತ ಸುಳ್ಳು. ಕ್ರಿಕೆಟಲ್ಲಿ ಬಿಗ್ ನೇಮ್ಸ್ ಕೂಡ ಮ್ಯಾಟ್ರ್ ಆಗುತ್ತೆ. ಲೆಜೆಂಡ್ಸ್ ಆಫ್ ದ ಲೆಜೆಂಡ್ಸು ಅವ್ರನ್ನ ನೋಡೋಕ್ಕೆ ಅಂತಲೇ ಕ್ರಿಕೆಟ್ ಎಲ್ಲಿ ಬೇಕಾದ್ರೂ ನೋಡ್ಬೋದು, ಟಿ ವಿಲಿ ನೋಡ್ಬೋದು ಕೂತ್ಕೊಂಡು. ಬಟ್ ರಿಯಲಾಗಿ ಅವ್ರನ್ನ ನೋಡೋದಕ್ಕೆ ಅಂತಲೇ ಸ್ಟೇಡಿಯಮ್ಗೆ ಬರುವಂಥವ್ರು ಸುಮಾರು ಜನ. ಸೊ ಇದು ತೋರಿಸ್ಕೊಂಡು ಕೊಟ್ಟಿದೆ. ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂದ ಸೆಂಚುರಿ ಬರ್ತಾ ಇದ್ದಂಗೆ ಟಿಕೆಟ್ ಎಲ್ಲ ಸೇಲ್ ಆಗಿರೋದು ಅವ್ರ ಅಫಿಷಿಯಲ್ಸ್ ಹೇಳಿರೋದು. ನಾನೇನು ಸ್ಪೆಷಲಾಗಿ ಹೇಳ್ತಾ ಇಲ್ಲ, ಇದನ್ನು ಸೃಷ್ಟಿ ಮಾಡಿಕೊಂಡು ಸ್ಟೇಡಿಯಂ ಅಫಿಷಿಯಲ್ಸ್ ಹೇಳಿರೋದು. ಅಲ್ಲಿ ಸೆಂಚುರಿ ಬರ್ತಾ ಇದ್ದಂಗೆ ಟಿಕೆಟ್ಸ್ ಪಟ್ಟಣಂಗೆ ಸೇಲ್ ಆಗೋಯ್ತು ಅಂತ. ಮತ್ತೆ ಸಿಗೋಣ ಮುಂದೆ ನೋಡಿದ್ರಿ ಗಾಯ್ಸ್.